ನಮ್ಮ ದೇಶ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದೆ. ಸಿದ್ಧಾರ್ಥ್, ನಾವು ಚಂದ್ರಯಾನವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಇದರಿಂದ ಇಡೀ ಜಗತ್ತು ಭಾರತವನ್ನು ತಿರುಗಿ ನೋಡುತ್ತಿದೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆ ಪಡುವಂತದ್ದು. ಸಿದ್ಧಾರ್ಥ್, ಇದನ್ನು ನೃತ್ಯದ ಮೂಲಕ ತೋರಿಸಿದ ನಮಗೆ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮುಂದಿನ ಸುಂದರ ನಾಳೆಗಳಿಗಾಗಿ ನಾವು ಹೇಗೆ ಸಿದ್ಧವಾಗಿರಬೇಕು ಮತ್ತು ಸಾಧಿಸಿದ ಮೇಲೆ ನಾವು ಆರಿಸಿಕೊಂಡ ಕೆಲಸವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಇದನ್ನು ಅಭಿನಯದ ಮೂಲಕ ತೋರಿಸುತ್ತಿದ್ದೇವೆ 1ರಿಂದ 3ನೇ ತರಗತಿಯ ವಿದ್ಯಾರ್ಥಿಗಳು. ಲಾ 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 ಲಾ. ಏ ಟೀಚರ್ ಬಂದ್ರು, ಟೀಚರ್ ಬಂದ್ರು, ಟೀಚರ್ ಬಂದ್ರು. ಎಲ್ಲರೂ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ, ನಾನು ಅಟೆಂಡೆನ್ಸ್ ತಗೊಂತೀನಿ. ಗುನ್ವೇತ್, ಗುರುಗಳೇ, ಎಲ್ಲಿ ಬರೀ ಧ್ವನಿ ಕೇಳಿಸ್ತಾ ಇದೆ. ಸ್ವಲ್ಪ ನಿನ್ನ ಮುಖಾರವಿಂದವನ್ನು ತೋರಿಸು. ಯಾವಾಗ ನೋಡಿದ್ರು ಕೆಳಗಡೆನೆ ಇಟ್ಯಾ. ನಿಧಿ ಹುಡುಕ್ತಿದ್ಯಾ? ಇಲ್ಲ ಗುರುಗಳೇ, ಪೆನ್ಸಿಲ್ ಹುಡುಕ್ತಿದ್ದೆ. ಸರಿ, ಕೂತ್ಕೋ. ನಿಶ್ಚಿತ್ ಪ್ರೆಸೆಂಟ್ ಮ್ಯಾಮ್. ಓಹೋ, ಇವತ್ತು ಅಮಾವಾಸ್ಯೆಯ ಹುಣ್ಣಿಮೆಯ. ನಮ್ಮ ನಿಶ್ಚಿತ್ ಶಾಲೆಗೆ ಬಂದಿದ್ದಾನೆ. ಅವನು 15 ದಿನ ಒಮ್ಮೆ ಬರುವುದಲ್ವಾ? ಬಂದು ಶಾಲೆ ಇದೆಯಾ, ಟೀಚರ್ಸ್ ಇದ್ದಾರಾ, ಆರಾಮ ಅಂತ ನೋಡ್ಕೊಂಡು ಹೋಗಕ್ ಬರ್ತಾನೆ. ಅಲ್ವೇನೋ ನಿಶ್ಚಿತ್? ಇಲ್ಲ ಮ್ಯಾಮ್, ನಾಳೆಯಿಂದ ಶಾಲೆಗೆ ಬರ್ತೀನಿ. ಸರಿ, ಕೂತ್ಕೋ. ಅದ್ವಿತ್ ಪ್ರೆಸೆಂಟ್ ಮ್ಯಾಮ್. ಯೂನ್ ಸರಿ, ದಿನಾಲು ಶಾಲೆಗೆ ಬರ್ತಾನೆ. ಮಳೆ ಗಾಳಿ ಬಿಸಿಲು ಏನು ನೋಡಲ್ಲ. ಅಲ್ವೇನೋ ಅದ್ವಿತ್? ಗುರುಗಳೇ, ಅದು ನಾನು ಹೋಗಲ್ಲ ಅಂದ್ರೂ ನಮ್ಮ ಅಮ್ಮ ಬಿಡ್ಬೇಕಲ್ಲ, ಹೋಗು ಹೋಗು ಅಂತಾರೆ. ಓಹೋ, ತಾವು ಇಷ್ಟಪಟ್ಟು ಬರುವುದಲ್ವಾ? ಸರಿ, ಕೂತ್ಕೋ. ಹಾಗೆಂದರೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಸಿದ್ಧಾರ್ಥ್. ಗುರುಗಳೇ. ಪಕ್ಕದ ಕ್ಲಾಸಿಂದ 2 ಚಾಕ್ ಪೀಸ್ ತಗೋಬ. ಸರಿ ಗುರುಗಳೇ. ತಕೊಳ್ಳಿ ಗುರುಗಳೇ. ಏನು ಕಣ್ಮುಚ್ ಬಿದ್ದಷ್ಟೊತ್ತಿಗೆ ತಗೋ ಬಂದಿದ್ಯಾ? ಏನು ಸ್ಪೀಡು ನಿಂದು? ಇನ್ನೇನಾದ್ರು ತರ್ಬೇಕಾ ಗುರುಗಳೇ? ಈಗ ಹಾಕ್ ಬಂದ್ಬಿಡ್ತೀನಿ. ಏನು ಬೇಡ, ಹೋಗು, ನಿನ್ ಜಾಗದಲ್ಲಿ ಕೂತ್ಕೋ. ನಾಳೆ ನಾವೊಂದು ಪ್ರಯೋಗ ಮಾಡೋಣ. ಪ್ರಯೋಗ ಅಂದ್ರೇನು? ಎಕ್ಸ್ಪರಿಮೆಂಟ್. ಹೇಳಿ. ಎಕ್ಸ್ಪರಿಮೆಂಟ್. ಅದಕ್ಕೆ ಗಟ್ಟಿ ಬೆಣ್ಣೆ ಬೇಕು. ಯಾರು ತರ್ತೀರಾ? ಅದ್ವೇತ್, ನಾಳೆ ನೀನು ಬೆಣ್ಣೆ ತಗೋಬ. ಬೆಣ್ಣೆ ಹೇಗಿರ್ಬೇಕು? ಗಟ್ಟಿ ಬೆಣ್ಣೆ. ಸರಿ. ನಮ್ಮಮ್ಮ ಕೇಳಿದ್ರೆ ಕೊಡಲ್ಲ, ಏನ್ ಮಾಡೋದು? ಕಳ್ಳ ಕೃಷ್ಣನ್ ತರ ಹೋಗಿ ಬೆಣ್ಣೆ ಕತ್ಕೊಂಡ್ ಬಂದ್ಬಿಡೋದು. ಬನ್ನಿ, ಮರುದಿನದ ಪ್ರಯೋಗ ಹೇಗಾಗಿದೆ ನೋಡೋಣ. ಅದ್ವೇತ್, ಬೆಣ್ಣೆ ತಂದಿದ್ಯಾ? ತಂದಿದ್ದೀನಿ ಗುರುಗಳೇ. ಎಲ್ಲಿ ತೋರ್ಸು. ಎಲ್ಲ ಬೆಣ್ಣೆ? ಅಯ್ಯೋ, ಯಾರ ಕತ್ತಿ ನೀರ್ ಹಾಕಿದ್ದಾರೆ. ಹೆಂಗ್ ತಂದೆ ಹೇಳು? ವ್ಯಾನಲ್ಲಿ ಕಿಟಕಿ ಪಕ್ಕ ಕುತ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ ಬಂದೆ. ಅಯ್ಯೋ, ಬೆಣ್ಣೆನ ಯಾವಾಗ್ಲೂ ನೀರಲ್ಲಿ ಹಾಕೊಂಡ್ ತರ್ಬೇಕು. ಇಲ್ಲ ಅಂದ್ರೆ ಬಿಸಿಲಿಗೆ ಬೆಣ್ಣೆ ಕರ್ಗೋಗತ್ತೆ. ಬೆಣ್ಣೆನ ಹೇಗ್ ತರ್ಬೇಕು? ನೀರಲ್ಲ ತರ್ಬೇಕು. ಸರಿ, ಕೂತ್ಕೋ.
ಬೆಣ್ಣೆ ಪ್ರಯೋಗ ನೋಡಿದ್ದೀರಾ ಅಲ್ವಾ? ಹಾಗಿದ್ರೆ ಉಪ್ಪಿನ ಕತೆ ಏನಾಗಿರ್ಬಹುದು? ಸರಿ, ಹಾ ಗುರುಗಳೇ, ಉಪ್ಪು ತಂದಿದ್ಯಾ? ತಗೊಳ್ಳಿ ಗುರುಗಳೇ. ಎಲ್ಲಿ ಉಪ್ಪು? ಇಲ್ಲೇ ಇದೆಯಲ್ಲ. ಎಲ್ಲಿ? ಅಯ್ಯೋ, ಉಪ್ಪಲ್ಲಿ ನೀರು ಹಾಕದೆ, ಆಮೇಲೆ ಉಪ್ಪು ಹಾಕ್ದೆ, ನೀರಿದೆ, ಉಪ್ಪೆಲ್ಲೋಯ್ತು? ನೀವ್ ಯಾರಾದ್ರೂ ತಗೊಂಡ್ರಾ? ಅಯ್ಯೋ, ಉಪ್ಪನ್ನ ಯಾರಾದ್ರೂ ನೀರಲ್ಲಿ ಹಾಕೊಂಡ್ ತರ್ತಾರ? ಅದನ್ ಚೀಲದಲ್ಲಿ ಹಾಕಿ ಗಾಳಿ ಆರ್ದಂಗ್ ಗಟ್ಟಿಯಾಗಿ ಕಟ್ಕೊ ಬರ್ಬೇಕು, ತಿಳಿತಾ? ಸರಿ, ಕುತ್ಕೋ. ನಾನು ಇವರೇ ಯಾರೋ ತಗೊಂಡ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದೆ. ಸರಿ, ಕುತ್ಕೋ. ಸರಿ, ಈ ಬೆಣ್ಣೆ ಮತ್ತೆ ಉಪ್ಪಿನ ಸವಾಸನೆ ಬೇಡ. ಸಿದ್ಧಾರ್ಥ್. ಗುರುಗಳೇ. ನಾಳೆ ನೀನು ಚಿಟ್ಟೆ ತಗೋಬ. ಸರಿ ಗುರುಗಳೇ. ಮರುದಿನದ ಚಿಟ್ಟೆಯ ಪ್ರಯೋಗ ಏನಾಗಿರಬಹುದು? ಸಿದ್ಧಾರ್ಥ್. ಗುರುಗಳೇ. ಚಿಟ್ಟೆ ತಂದಿದ್ಯಾ? ಗುರುಗಳೇ, ತಂದಿದ್ದೀನಿ. ಮನೆಗೆ ಹೋದ ತಕ್ಷಣ ಪಾರ್ಕ್ ಹೋಗಿ ಚಿಟ್ಟೆ ಇಟ್ಕೊಂಡು ಒಂದ್ ಚೀಲದಲ್ಲಿ ಹಾಕಿ ಗಾಳಿ ಆಡ್ದ ತಕೊಂಡ್ ಬಂದಿದ್ದೀನಿ ನೋಡಿ. ಹೆಂಗೆ ನಾವು? ಸರಿ ಬಿಡು, ಚಿಟ್ಟೆ ಕತೆ ಮುಗೀತು. ಹೋಗು, ಕುತ್ಕ. ನಾನು ಗಣೇಶನ್ ಮಾಡಕ್ ಹೇಳಿದ್ರೆ ನೀವ್ ಅವ್ರ ಅಪ್ಪನ್ ಮಾಡ್ತೀರಲ್ರು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ನಿಮ್ ಬುದ್ಧಿ ಉಪಯೋಗಿಸಿ ಮಾಡಿ. ಗುರುಗಳೇ. ಪ್ರಯೋಗಕ್ಕೆ ಏನ್ ಬೇಕು ಅದನ್ನ ನಾನೇ ತರ್ತೀನಿ. ಈಗ ಕುತ್ಕೊಂಡು ನಿಮ್ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಮಾಡಿ. ಆಯ್ತು ಗುರುಗಳೇ. ಆಯ್ತು ಗುರುಗಳೇ. ಆಯ್ತು ಗುರುಗಳೇ. ಲಾ 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 ಕರುಣಾಡ ತಾಯಿ ಸದಾ ಚಿನ್ಮಯಿ. ಆಯ್ತು ಗುರುಗಳೇ. ಲಾ 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 ಗುರುಗಳೇ. ಗುರುಗಳೇ, ನಿನಗೆ ಹಾಡಂದ್ರೆ ಅಷ್ಟಿಷ್ಟನಾ? ಗುರುಗಳೇ, ನನ್ಗೆ ಹಾಡಂದ್ರೆ ತುಂಬಾ ಇಷ್ಟ. ನನಗೆ ಹಾಡ್ತಾ ಇದ್ರೆ ಇಡೀ ಪ್ರಪಂಚನೇ ಮರ್ತೋಗ್ಬಿಡತ್ತೆ. ಓ, ನಿನಗೆ ಹಾಡಂದ್ರೆ ಅಷ್ಟಿಷ್ಟನಾ? ಸರಿ, ನೀನು ಸಂಗೀತ ಅಭ್ಯಾಸ. ಆಯ್ತು ಗುರುಗಳೇ. ಲಾ 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 ಲಾ. ಗುಂಬೇಟ್. ಗುರುಗಳೇ. ನೀನ್ ಯಾವಾಗ್ಲೂ ಕಾಳಿ ಚಕ್ರನೇ ಹಾಕೊಂಡಿರ್ತೀಯ. ನಿನ್ ನಿಧಾನ ಓಡಾಡೋದೇ ಬರಲ್ವಾ? ಯಾವಾಗ್ಲೂ ಹಾಡ್ತಾ ಕುಣಿತಾನೆ ಇರ್ತೀಯ. ಅದು ಗುರುಗಳೇ, ಒಂದೇ ಕಡೆ ಕುತ್ಕೊಳಕ್ಕೆ ಆಗಲ್ಲ. ನಂಗೆ ಹಾಡ್ತಾ ಓಡಾಡಕ್ಕೆ ಇಷ್ಟ. ನಂಗೆ ಇವ್ರಂತೆ ಟಿವಿ ಗೇಮ್ಸ್, ಮೊಬೈಲ್ ಗೇಮ್ಸ್ ಆಡಕ್ಕೆಲ್ಲ ಇಷ್ಟ ಇಲ್ಲ. ನಂಗೆ ಮೈದಾನಕ್ಕೆ ಹೋಗಿ ಆಟ ಆಡಕ್ಕೆ ಇಷ್ಟ. ಒಳ್ಳೆ ಅಭ್ಯಾಸ. ಅದ್ವೇ, ನಿನ್ ಬಗ್ಗೆ ಗೊತ್ತು ಬಿಡು. ಯಾವಾಗ ನೋಡಿದ್ರು ಹೊಸ ಪ್ರಯೋಗನೇ ಮಾಡ್ತಿರ್ತೀಯ. ಗುರುಗಳೇ, ಎಕ್ಸ್ಪರಿಮೆಂಟ್. ಓ, ಸರಿ, ಕುತ್ಕೋ. ಈಗ ಮನೆಗೆ ಹೋಗೋ ಸಮಯ ಆಯ್ತು. ನೀವೀಗ ಹೊರಡಬಹುದು. ಧನ್ಯವಾದಗಳು ಗುರುಗಳೇ. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್ ಅದ್ವಿ. ಮಕ್ಕಳೆಲ್ಲ ಹೋದ್ಮೇಲೆ ಈಗ ಟೀಚರ್ ಹೋಮ್ವರ್ಕ್ ಸ್ಟಾರ್ಟ್. ಬೇಗ ಬೇಗ
ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಚರಿತ್, ನನಗೆ ನಮ್ಮ ಶಾಲೆಯನ್ನ ನೋಡಿದರೆ ನಾನು ರಚ್ಚೆ ಹಿಡಿದು ಅಳುತ್ತಾ ಹೋಗಲ್ಲ ಎಂದು ಹಠ ಮಾಡಿದ್ದು ನಮ್ಮ ಟೀಚರ್ ನನ್ನ ಪ್ರೀತಿಯಿಂದ ಹತ್ತುಕೊಂಡು ಕೈ ಹಿಡಿದು ಬರೆಸಿದ್ದು ನೆನಪಾಗುತ್ತಾ ಇದೆ. ನಾವು ಇಲ್ಲಿ ಆಟ ಆಡಿದ ಜಾಗ, ಜಗಳ ಮಾಡಿದ್ದು, ಟೀಚರ್ ಹತ್ರ ಚೆನ್ನಾಗಿ ಬೈಸ್ಕೊಂಡಿದ್ದು ಎಲ್ಲ ನೆನಪಾಗ್ತಾ ಇದೆ. ಹಾ, ಬಾ, ಎಲ್ರು ಬರ್ತಿದ್ದಾರೆ, ಅವರ ಮಾತಾಡಿಸೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಅವ್ರ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಒಬ್ರೊಬ್ರೇ ಬರ್ತಾ ಇದ್ದಾರೆ. ಹಾಯ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ. ಹಾಯ್, ಹೇಗಿದ್ಯಾ? ಏನೋ ದೊಡ್ಡ ಸಿಂಗರ್ ಆಗ್ಬಿಟ್ಟಿದ್ಯಾ? ಎಲ್ಲ ಕಡೆನೂ ನಿಂದೆ ಹವಾ. ಹೆಂಗೆ ನಾನು? ಏನೋ ನೀನು ಬೆಣ್ಣೆ ಕಳ್ಳ. ನೀನ್ ಕೆಲಸದಲ್ಲಿ ಎತ್ತರದಲ್ಲಿದ್ಯಾ, ಆದ್ರೆ ನಿನ್ನ ಎತ್ತರ ಏನು ಬೆಳಿಲೇ ಇಲ್ಲ. ಆದ್ರೂ ಬಿಡು, ಬ್ಯಾಟ್ರಿ ಆನ್ ಆಫ್ ಮಾಡಿ ದೊಡ್ಡ ಸೈಂಟಿಸ್ಟ್ ಆಗಿದ್ಯಾ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಏನು ಏಷ್ಯನ್ ಗೇಮ್ಸ್ ಅಲ್ಲಿ ನಮ್ ದೇಶಕ್ಕೆ ಚಿನ್ನ ತಂದ್ಕೊಟ್ಬಿಟ್ಟಿದ್ಯಾ? ಹೌದು ಕಣ್ರು. ಅದ್ ಸರಿ, ಜೋರ ಮಾತಾಡೋ. ಹಲೋ, ಅದ್ ಸರಿ, PUC ಪಾಸ್ ಆದ್ಯಾ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ಕಣ್ರು. ನಾನ್ ಸ್ಟೇಟ್ ಲೆವೆಲ್ ಅಲ್ಲಿ ಸೆಲೆಕ್ಟ್ ಆದಾಗ ನಮ್ ಶಾಲೆಯವರೆಲ್ಲ ಖುಷಿ ಪಟ್ರು. ನಮ್ ಪ್ರಿನ್ಸಿಪಲ್ ಮ್ಯಾಮ್ ನನ್ನ ಸನ್ಮಾನ ಮಾಡಿದ್ರು. ಆಗ್ಲೇ ನಿರ್ಧಾರ ಮಾಡ್ಬಿಟ್ಟೆ, ಚೆನ್ನಾಗಿ ಓದಿ ಪಾಸ್ ಆಗ್ತಾ. ಅದ್ ಸರಿ, ನಮ್ ನಿಶ್ಚಿತ್ MP ಆಗ್ಬಿಟ್ಟಿದ್ದಾನೆ. ಇವನ್ ಅಧಿಕಾರಕ್ಕೆ ಬಂದ್ಮೇಲೆ ತುಂಬಾ ಒಳ್ಳೆ ಕೆಲಸ ಮಾಡಿದಾನೆ. ಹೌದು ಕಣ, ಜನಸೇವೆ ಜನಾರ್ದನ ಸೇವೆ. ನಮ್ ಕಂಟ್ರಿನ ನಂಬರ್ 1 ಕಂಟ್ರಿ ಮಾಡ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಆಯ್ತು. ಹಾ, ಈ ಸಾಧನೆಗೆ ನಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಮತ್ತು ಗೌರವಿಸಿದ ತಂದೆ ತಾಯಿಯು ಮತ್ತು ಗುರುಗಳೇ ಕಾರಣ. ಇದರಿಂದಾಗಿ ನಾವು ಇವತ್ತು ಸಮಾಜದಲ್ಲಿ ಒಬ್ಬ ಉತ್ತಮ ಕ್ರೀಡಾಪಟುವಾಗಿ, ರಾಜಕಾರಣಿಯಾಗಿ, ವಿಜ್ಞಾನಿಯಾಗಿ, ಗಾಯಕನಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದೇವೆ. ನೀನೇನ್ ಕೆಲಸ ಮಾಡ್ತಾ ಇದ್ಯಾ? ನಾನು ಆತ್ಮತೃಪ್ತಿ ನೀಡುವ, ನಿಮ್ಮನ್ನೆಲ್ಲರನ್ನು ಸೃಷ್ಟಿಸುವ, ತಮ್ಮ ಪುಟ್ಟ ಕಣ್ಣುಗಳಲ್ಲಿ ಕನಸು ಹೊತ್ತು ಬರುವ ಮುದ್ದು ಮನಸ್ಸುಗಳಿಗೆ ದಾರಿ ತೋರುವ ಕೆಲಸ ಮಾಡುತ್ತಿದ್ದೇನೆ. ಹಾಗಾದ್ರೆ ನೀನು ಟೀಚರಾ? ಹಾ, ಶಿಕ್ಷಕ ವೃತ್ತಿ. ಅಲ್ಲಿ ನೋಡಿ, ನಮ್ಮ ಟೀಚರ್ ಬರುತ್ತಿದ್ದಾರೆ. ಒಳ್ಳೆಯದಾಯ್ತು ಮಕ್ಕಳೇ. ನೀವಿವತ್ತು ಬೇರೆ ಬೇರೆ ಕೆಲಸ ಮಾಡುತ್ತಿರಬಹುದು, ಆದರೆ ನಿಮ್ಮ ಕೆಲಸವನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ದೇಶದ ಅಭಿವೃದ್ಧಿಗೆ ತಮ್ಮ ಅಳಿಲು ಸೇವೆಯನ್ನು ಮಾಡಬೇಕು. ಆಯ್ತು ಗುರುಗಳೇ. ಆಯ್ತು ಗುರುಗಳೇ.